ಏನೂ ಆಗಿಲ್ಲ ಅಂತ. ನಾವು ಈ ಆರೋಪಗಳು ಪರೀಕ್ಷಾರ್ಥಿಗಳ ಕಡೆಯಿಂದ ಬಂದ ಮೇಲೆ ಹೋಗ್ಬಿಟ್ಟು KPSC ಕಾರ್ಯದರ್ಶಿ ಜ್ಯೋತಿ ಮೇಡಮ್ನು ಕೂಡ ಪ್ರಶ್ನೆ ಮಾಡಿದ್ವಿ. ಅವ್ರೇನು ಹೇಳ್ತಾರೆ, ಫಸ್ಟ್ ಆಫ್ ಆಲ್ ನಮಗೆ ಕಂಪ್ಲೇಂಟ್ ಬಂದಿಲ್ಲ, ಅಧಿಕೃತವಾಗಿ ಪರೀಕ್ಷೆಯಲ್ಲಿ ಅಕ್ರಮ ಆಗಿದೆ ಅಂತ ಹೇಳಿ ಯಾರೂ ಕಂಪ್ಲೇಂಟ್ ಕೊಟ್ಟಿಲ್ಲ. ಬಟ್ ಸ್ಟಿಲ್ ನಾವು ಸ್ವಯಂ ಪ್ರೇರಿತರಾಗಿ CCTVಗಳನ್ನು ಚೆಕ್ ಮಾಡಿದ್ವಿ, ಯಾವುದೇ ರೀತಿ ಅಕ್ರಮ ಆಗಿಲ್ಲ. ರಿಪೋರ್ಟ್ ಕೊಡ್ತಿರೋದು ಯಾರು ಸರ್? ಯಾವ ಬೋರ್ಡ್ನ ಮೇಲೆ ಪರೀಕ್ಷೆಯಲ್ಲಿ ಅಕ್ರಮ ಮಾಡಿಸಲಾಗಿದೆ ಅನ್ನೋ ಆರೋಪ ಇದೆ, ಅದೇ ಬೋರ್ಡ್ನ ಸದಸ್ಯರು ಹೇಳ್ತಾರೆ ನಾವು ತನಿಖೆನೂ ಮಾಡಿಬಿಟ್ಟಿದ್ದೀವಿ, ನಾವು ಸರ್ಕಾರಕ್ಕೆ ರಿಪೋರ್ಟು ಕೊಟ್ಬಿಟ್ಟಿದ್ದೀವಿ, ಯಾವುದೇ ರೀತಿ ತೊಂದರೆ ಆಗಿಲ್ಲ ಅಂತ ಹೇಳಿ. ಮೇಡಮ್, ಇವತ್ತು ಕಾರ್ಯದರ್ಶಿಗಳು ಏನು ಒಂದು ಉದ್ದಟತನವಾದಂಥ ಒಂದು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಇದು ಹೇಗಿದೆ ಅಂತ ಹೇಳಿದ್ರೆ, ಇವತ್ತು ನಮ್ಮ ಕಾಡುಗಳ ವೀರಪ್ಪನಿದ್ದ, ಆ ವೀರಪ್ಪನಿಗೆ ನಾವು ಕಾಡುಗಳಲ್ಲಿ ಗಂಧದ ಮರ ಕಳತನ ಆಗ್ತಾ ಇದೆ ಅಂತ ಹೇಳಿ ಅವನಿಗೆ ನಾವು ದೂರು ಕೊಟ್ಟಂಗೆ. ಇವತ್ತು ನಮ್ಮಲ್ಲಿ ವಿಕೃತ ಕಾಮಿ ಒಬ್ಬ ಇದ್ದ, ಉಮೇಶ್ ರೆಡ್ಡಿ ಅಂತ. ಇವತ್ತು ನಮ್ಮ ರಾಜ್ಯದಲ್ಲಿ ಎಲ್ಲೋ ಒಂದ್ ಕಡೆ ಹೆಣ್ಮಗಳದು ಬಲಾತ್ಕಾರ ಆಗ್ತಾ ಇದೆ, ಬಂದು ಕಾಪಾಡಿ ಅಂತ ಅವನಿಗೆ ನಾನು ದೂರು ಕೊಟ್ಟಂಗೆ. ಇದು ಬಹಳ ಹಾಸ್ಯಾಸ್ಪದ. ಇದು ಕಂಪ್ಲೀಟ್ ಆಗಿ ಯಾಕಂದ್ರೆ ನಾಳೆ ದಿನ ನಿಮ್ಮ ಮೇಲೆ ಕೇಸ್ ಹಾಕಿ ನಿಮಗೆ ಸಿಗ್ಬೇಕಾಗಿರೋ ಉದ್ಯೋಗನೂ ಸಿಗದೆ ಒಂದು ಕೇಸ್ ಅಲ್ಲ 10 ಕೇಸ್ ಹಾಕ್ಲಿ, ಇವರ ಕಂಪ್ಲೇಂಟು, FIR, ಲಾಠಿ ಏಟು, ಹೆದರಿಕೆಗೆ ಇದಕ್ಕೆ ಯಾವುದೇ ಕಾರಣಕ್ಕೂ ನಾವು ಜಗ್ಗಲ್ಲ, ಬಗ್ಗಲ್ಲ, ಕುಗ್ಗಲ್ಲ ಅಂತಕ್ಕಂಥ ಮಾತನ್ನ ಬಹಳ ಸ್ಪಷ್ಟವಾಗಿ ಹೇಳೋದಕ್ಕೆ ಬಯಸ್ತೀನಿ ನಾನು. ಯಾತಕ್ಕಂತ ಹೇಳಿದ್ರೆ, ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆ ಇರೋದು ನಮಗೋಸ್ಕರ. ಈ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ಪ್ರತಿಯೊಬ್ಬರಿಗೂ ಅವಕಾಶ ಇದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಭಾರತ ಸಂವಿಧಾನದ ಆರ್ಟಿಕಲ್ 19ರಲ್ಲಿ ಬಹಳ ಸ್ಪಷ್ಟವಾಗಿ ಉಲ್ಲೇಖವನ್ನ ಮಾಡಿದ್ದಾರೆ. ಪ್ರತಿಯೊಬ್ಬ ನಾಗರಿಕರು ಕೂಡ ಈ ದೇಶದಲ್ಲಿ ಅಭಿವ್ಯಕ್ತ ಮತ್ತು ವಾಕ್ ಸ್ವಾತಂತ್ರ್ಯ ಇದೆ. ಇವತ್ತು ನಾವು ಧಾರವಾಡದಲ್ಲಿ 50-60 ಸಾವಿರ ಉದ್ಯೋಗಾಕಾಂಕ್ಷಿಗಳು ಸೇರಿ ಹೋರಾಟ ಮಾಡುವಂತ ಸಂದರ್ಭದಲ್ಲಿ ಈ ಸರ್ಕಾರ, ಈ ನೀಚ ಸರ್ಕಾರ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಪೊಲೀಸ್ ಇಲಾಖೆಯನ್ನ ಬಳಸ್ಕೊಂಡು ಇವತ್ತು ನಮ್ಮ ಹೋರಾಟವನ್ನು ಹತ್ತಿಕ್ಕುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಇದೇ ನಮ್ಮ ಕಾಂತಕುಮಾರ್ ಅವರ ಮೇಲೆ 5ರಿಂದ 6 FIR ಗಳನ್ನ ಮಾಡಿದ್ದಾರೆ. ಯಾತಕ್ಕೆ? ಇವತ್ತು ನಮ್ಗೆ ಅನ್ಯಾಯ ಆಗ್ತಾ ಇದೆ ಅಂತ ಅಂದ್ರೆ ನಾವ್ ಯಾರನ್ನ ಪ್ರಶ್ನೆ ಮಾಡ್ಬೇಕು? ಸರ್ಕಾರ ನಡೆಸಿರೋದು ನೀವು. ಇವತ್ತು ಆಡಳಿತ ಸರ್ಕಾರ ಏನು ತಪ್ಪುಗಳನ್ನ ಮಾಡ್ತಾ ಇದೆ, ಏನು ಅನಾಚಾರವನ್ನ ಮಾಡ್ತಾ ಇದೆ, ಭ್ರಷ್ಟಾಚಾರವನ್ನ ಮಾಡ್ತಾ ಇದೆ, ಇದನ್ನ ಪ್ರಶ್ನೆಯನ್ನೇ ಮಾಡಬೇಕಾಗಿರ್ತಕ್ಕಂಥದ್ದು ಈ ದೇಶದಲ್ಲಿರ್ತಕ್ಕಂಥ ಪ್ರತಿಭಾವಂತರು ಯುವಕರಿಗೆ ಅವಕಾಶವನ್ನ ಕೊಟ್ಟಿದ್ದಾರೆ. ಸೊ ಆ ಒಂದು ಅನುಸಾರವಾಗಿ ನಾವು ಇವತ್ತು ಪ್ರಶ್ನೆಯನ್ನ ಮಾಡ್ತಾ ಇದ್ದೀವಿ. ಆದ್ರೆ ಇವತ್ತು ಸರ್ಕಾರದ ವತಿಯಿಂದ ಯಾವ ರೀತಿ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಮಾನ್ಯ ಉಪಮುಖ್ಯಮಂತ್ರಿಗಳು ಹೇಳ್ತಾರೆ ನಾವು 3,000 ಯುವ ನಿಧಿಯನ್ನ ಕೊಡ್ತಾ ಇದ್ದೀವಿ. ಅಲ್ಲ ಸ್ವಾಮಿ, 3,000 ಯುವ ನಿಧಿ ಎಲ್ಲಿಂದ ಕೊಡ್ತಾ ಇದ್ದೀರಾ? ನಿಮ್ಮ ಸ್ವಂತ ಪಾಕೆಟ್ ನಿಂದ ಎತ್ತು ಕೊಡ್ತಾ ಇದ್ದೀರಾ? ಇವತ್ತು ನಾವು ಜನಸಾಮಾನ್ಯರು ಏನು ತೆರಿಗೆ ಮಾದರಿಯಲ್ಲಿ ಏನು ಹಣವನ್ನ ಪಾವತಿ ಮಾಡ್ತೀವಿ, ಅದರಲ್ಲಿ ನೀವು ಇವತ್ತು ಕೊಡ್ತಾ ಇದ್ದೀರಾ? ಸಿಂಪಲ್ ಲೆಕ್ಕ ಮಾಡ್ಬಿಡೋಣ. ಯುವ ನಿಧಿ ಕೊಡ್ತಾ ಇರೋದು ಸ್ವಾಗತಾರ್ಹ ಅಂತ ಹೇಳ್ತಾ ಸ್ಪೆಸಿಫಿಕಲಿ ನಟರಾಜ್ ಗೌಡ್ರೆ. ಬಟ್ ಚಾಣಕ್ಯ ಅವರೇ, ಇವಾಗ ಫಾರ್ ಎಕ್ಸಾಂಪಲ್ KS ಆಸ್ಪಿರೆಂಟ್ಸ್ ಅನ್ಕೊಳ್ಳಿ, ಪರೀಕ್ಷೆಗೆ ಪ್ರಿಪೇರ್ ಮಾಡ್ತಿರುವವರಿಗೆ ಕೋಚಿಂಗ್ ಇಂದ ಹಿಡಿದು ಅದಕ್ಕೆ ಬೇಕಾದ ಬುಕ್ಸು ಇತ್ಯಾದಿಯಿಂದ ಹಿಡಿದ್ಬಿಟ್ಟು ಊಟ ತಿಂಡಿ ಖರ್ಚು ಎಲ್ಲವನ್ನ ಲೆಕ್ಕ ಹಾಕೊಂಡ್ರೆ ತಿಂಗಳಿಗೆ 3,000 ಸಾಕಾಗುತ್ತಾ? ಖಂಡಿತ ಇಲ್ಲ ಮೇಡಮ್. ನಾನು ಇವತ್ತು ಹೇಳ್ತಾ ಇದ್ದೀನಿ, ವಾಸ್ತವಾಂಶನ ನಾನು ಹೇಳ್ತಾ ಇದ್ದೀನಿ. ನಾನು ಕೂಡ ಧಾರವಾಡದಲ್ಲಿ ನಾನು ಕೋಚಿಂಗ್ ಮಾಡಿದ್ದೀನಿ. ಸೊ ಅಲ್ಲಿನ ವಿದ್ಯಾರ್ಥಿಗಳ ಸಮಸ್ಯೆ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಇವತ್ತು ಅಲ್ಲಿ ಬಂದಿರತಕ್ಕಂಥವ್ರು ಯಾರು MLA ಮಕ್ಕಳಲ್ಲ, MP ಮಕ್ಕಳಲ್ಲ, ಜಿಲ್ಲಾ ಪಂಚಾಯತಿ ಸದಸ್ಯರ ಮಕ್ಕಳಲ್ಲ. ಅಲ್ಲಿ ಬಂದಿರತಕ್ಕಂಥವ್ರು ಪ್ರತಿಯೊಬ್ರು ಬಡ ಕುಟುಂಬದಿಂದ ಬಂದಿರತಕ್ಕಂಥವ್ರು, ರೈತ ಕುಟುಂಬದಿಂದ ಬಂದಿರತಕ್ಕಂಥವ್ರು, ಹಾಗೂ ಕೂಲಿ ಕಾರ್ಮಿಕರ ಮಕ್ಕಳು ಬಂದಿರತಕ್ಕಂಥವ್ರು. ಸೊ ಇವತ್ತು ಅಲ್ಲಿ ಒಬ್ಬ ಆಸ್ಪಿರೆಂಟ್ ಒಂದು ತಿಂಗಳಿಗೆ ಅವನು ಜೀವನವನ್ನ ಮಾಡ್ಬೇಕು ಅಂತ ಹೇಳಿದ್ರೆ ಕನಿಷ್ಠ ಅಂದ್ರೂ 6ರಿಂದ 7,000 ರೂಪಾಯಿ ಅಗತ್ಯ ಇದೆ. ಯಾತಕ್ಕಂತ ಹೇಳಿದ್ರೆ ಇವತ್ತು ಅವ್ರಿಗೆ ವಸತಿ ಏನು PG ಆಗಿರ್ಬೋದು, ಊಟದ ವ್ಯವಸ್ಥೆ ಆಗಿರ್ಬೋದು, ಲೈಬ್ರರಿ ಫೀಸ್ ಆಗಿರ್ಬೋದು, ಇನ್ನಿತರೆ ಸ್ಟೇಷನರಿ ಐಟಮ್ಸ್ ನ ಅವರು ತಗೊಳ್ಬೇಕು ಅಂತ ಹೇಳಿದ್ರೆ ಕನಿಷ್ಠ 7,000 ರೂಪಾಯಿ ಅವ್ರಿಗೆ ಅಗತ್ಯ ಇದೆ. ಇವತ್ತು ರೈತ ಕುಟುಂಬದಿಂದ ಬಂದಿರತಕ್ಕಂಥವ್ರು 7,000 ಅಫೋರ್ಡ್ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂತ ಒಂದು ಕಾರಣಕ್ಕಾಗಿ ಇವತ್ತು ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಬೆಳಗ್ಗೆಯಿಂದ ಸಂಜೆವರೆಗೂ ಲೈಬ್ರರಿ ಕೂತ್ಕೊಂಡು ಸ್ಟಡಿಯನ್ನ ಮಾಡ್ತಾರೆ. 7 ಗಂಟೆ ನಂತರ ಇವತ್ತು ಈ ವಿಚಾರ ನಾನು ಹೇಳಬಾರ್ದು, ಆದ್ರೂ ಕೂಡ ಹೇಳ್ತೀನಿ, ಬಾರ್ ಅಂಡ್ ರೆಸ್ಟೋರೆಂಟ್ ಅಲ್ಲಿ ಇವತ್ತು ಸಪ್ಲೈಯರ್ ಕೆಲಸ ಮಾಡ್ತಾ ಇದ್ದಾರೆ, ಸ್ವಿಗ್ಗಿ ಝೊಮ್ಯಾಟೊ ಅಲ್ಲಿ ಫುಡ್ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ, ಹಾಗೂ ಒಂದು ಖಾಸಗಿ ಕಂಪನಿಗೆ ಒಂದು ಸೆಕ್ಯೂರಿಟಿ ಗಾರ್ಡ್ ಆಗಿ ಇವತ್ತು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇದನ್ನ ನೋಡಿದ್ರೆ ಸರ್ಕಾರಕ್ಕೆ ಕಳ್ಳು ಚುರುಕನ್ನೋದಿಲ್ವಾ? ಯಾತಕ್ಕಂತ ಹೇಳಿದ್ರೆ ಇವತ್ತು ಅವ್ರ ಮಕ್ಕಳೆಲ್ಲ ವಿದೇಶದಲ್ಲಿ ಹಾರಾಟ ಮಾಡ್ತಾ ಇದ್ದಾರೆ. ಇವತ್ತು ಅವ್ರು ವಿದೇಶದಲ್ಲಿ ಇವತ್ತು ಒಳ್ಳೆ ಅಭ್ಯಾಸವನ್ನ ಮಾಡ್ತಾ ಇದ್ದಾರೆ, ಬಿಸ್ನೆಸ್ ಮಾಡ್ತಾ ಇದ್ದಾರೆ, Audi BMW ಕಾರಲ್ಲಿ ಓಡಾಡ್ತಾ ಇದ್ದಾರೆ. ನಮ್ಮ ವಿದ್ಯಾರ್ಥಿಗಳು ಗೋಳು ಅವ್ರಿಗೆ ಎಲ್ಲಿ ಕೇಳಬೇಕು? ಅವ್ರಿಗೆಲ್ಲ ವಿದ್ಯಾರ್ಥಿಗಳು ಶಾಪ ತಟ್ಟೆ ತೀರ್ತೆ. ಪ್ರತಿಭಟನೆಯಲ್ಲೇ ನಟರಾಜ್ ಗೌಡರು ನೋಡಿದ್ದಾರೆ, ಉತ್ಕರ್ಷ್ ಅವರು ನೋಡಿದ್ದಾರೆ. ಸ್ವಿಗ್ಗಿ ಬಟ್ಟೆ ಹಾಕೊಂಡು ಪ್ರೊಟೆಸ್ಟ್ ಬಂದಿದ್ದ ಅಭ್ಯರ್ಥಿ ಮೇಲೆ ಹಲ್ಲೆ ಮಾಡಿ ಟಿ ಶರ್ಟ್ ಹರಿದೋಗಿದ್ದಕ್ಕೆ ಸರ್ ಕಣ್ಣೀರ್ ಹಾಕಿದ್ದಾರೆ. ಅಂದ್ರೆ ಒಂದು ಟಿ ಶರ್ಟ್ ಅಫೋರ್ಡ್ ಮಾಡ್ಲಿಕ್ಕೆ ಆಗದ ಪರಿಸ್ಥಿತಿಯಲ್ಲಿರುವ ಪರೀಕ್ಷಾರ್ಥಿಗಳಿಗೆ ಪೊಲೀಸರ ಕೈಯಲ್ಲಿ ಲಾಠಿ ಚಾರ್ಜ್ ಮಾಡಿಸ್ತಿದೆ ಸರ್ಕಾರ ಅಂತಂದ್ರೆ ಅದನ್ನ ವಿದ್ಯಾರ್ಥಿ ಸಮುದಾಯ ಯಾವ ರೀತಿ ತಗೊಳುತ್ತೆ ಅನ್ನೋದು ನಿಮಗೆ ಗೊತ್ತಿದೆ. ಉತ್ಕರ್ಷ್ ಇದು ಬಿಜೆಪಿ ಸರ್ಕಾರ
ಸರ್ಕಾರ ಅಲ್ಲ ಇದಿರೋದು ಕಾಂಗ್ರೆಸ್ ಸರ್ಕಾರ. ಹೇಳ್ತೀನಿ ಅದಕ್ಕೆ ವಿದ್ಯಾರ್ಥಿಗಳಿಗೆ ಯುವ ನಿಧಿಯನ್ನ 3,09,000 ವಿದ್ಯಾರ್ಥಿಗಳಿಗೆ ಯುವ ನಿಧಿ ಕೊಟ್ಟಿರ್ತಕ್ಕಂಥದ್ದು. ಕೇವಲ 5,760 ಜನ ಕೂರೋ ಪರೀಕ್ಷೆಯಲ್ಲೇನೆ ಫುಲ್ ಪ್ರೂಫ್ ಸಿಸ್ಟಮ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತಂದ್ರೆ ಜಿಗುಪ್ಸೆಗೆ ಬರೋದಿಲ್ವಾ ವಿದ್ಯಾರ್ಥಿಗಳಿಗೆ ಪರೀಕ್ಷಾರ್ಥಿಗಳಿಗೆ ಅಂತ? ಮೇಡಮ್ ನೋಡಿ, ಒಂದು ನಾವು ಈ ವಿಚಾರದಲ್ಲಿ ಬಹಳ ಸ್ಪಷ್ಟವಾಗಿ ತಿಳ್ಕೋಬೇಕು. KPSC ಇಂಡಿಪೆಂಡೆಂಟ್ ಬಾಡಿ ಅಂತ ಹೇಳಿ ಕಾಂಗ್ರೆಸ್ನವ್ರು ಜಾರ್ಕೊಳ್ತಾ ಇದ್ದಾರೆ. ಸಂವಿಧಾನದ ಅಡಿಯಲ್ಲಿ ಅದು ಇಂಡಿಪೆಂಡೆಂಟ್ ಬಾಡಿ ಆದ್ರೂ ಇಟ್ ವಿಲ್ ಬಿ ಮಾನಿಟರ್ಡ್ ಅಂಡ್ ಸೂಪರ್ವಿಷನ್ ಬೈ ದ ಗವರ್ಮೆಂಟ್ ಆಫ್ ಕರ್ನಾಟಕ, ಅಂದ್ರೆ ಇವತ್ತಿನ ಕಾಂಗ್ರೆಸ್ ಸರ್ಕಾರ. ಎರಡನೇದೇನು ಅಂತಂದ್ರೆ, ಈ ಹಗರಣಗಳು ಮೊದಲೇನಲ್ಲ. 2023ರಿಂದ ಟ್ರಾನ್ಸ್ಲೇಷನ್ ಸಮಸ್ಯೆ ಆಯ್ತು, ಕ್ವಶನ್ ಪೇಪರ್ ಸಮಸ್ಯೆ ಆಯ್ತು. ಆಮೇಲೆ ಇವತ್ತು ಒಂದೇ ಸೆಂಟ್ರಲ್ 25-40 ಜನ ಪಾಸ್ ಆಗ್ತಾರೆ ಅಂತಂದ್ರೆ ಹೇಗ್ ಸಾಧ್ಯ? ಒಂದೇ ಕುಟುಂಬದ 10-15 ಜನ ಪಾಸ್ ಆಗ್ತಾರೆ ಅಂತಂದ್ರೆ ಹೇಗ್ ಸಾಧ್ಯ? ಒಂದ್ ನಿಮಿಷ ಇರ್ರಿ ಗೌಡ್ರೆ, ಮಾತಾಡ್ತಾ ಇದ್ರೆ ಆಮೇಲೆ ಆ ಮುಖ್ಯ ಕಾರ್ಯದರ್ಶಿಗಳಿಗೆ ಮಾತಾಡಿದ್ರೆ ಮಾತಾಡಕ್ಕಾಗಲ್ಲ. ಮುಖ್ಯ ಕಾರ್ಯದರ್ಶಿಗಳಿಗೆ ಪ್ರಶ್ನೆ ಮಾಡಿದ್ರೆ ಮಾಧ್ಯಮದವರು, ಮುಖ್ಯ ಕಾರ್ಯದರ್ಶಿಗಳು ಬಹಳ ಸಿಂಪಲ್ ಆಗಿ ಹೇಳ್ತಾರೆ, ಕಾಮನ್ ಸೆನ್ಸ್ ಲಾಜಿಕ್ ಆಗಿ ಯೋಚನೆ ಮಾಡೋಣ. ಈ ರಿಪೋರ್ಟ್ ನಾವು ಸರ್ಕಾರಕ್ಕೆ ಕೊಡ್ತೀವಿ ಅಂತ, ಆ ರಿಪೋರ್ಟ್ ಯಾರ ಟೇಬಲ್ ಮೇಲೆ ಹೋಗುತ್ತೆ ಮೇಡಮ್? ಬಿಜೆಪಿ ಆಫೀಸ್ ಬರೋದಿಲ್ಲ, ಸಿದ್ದರಾಮಯ್ಯ ಅವರ ಟೇಬಲ್ ಮೇಲೆ ಹೋಗೋದು. ಹಾಗಾಗಿ ಜನರನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡ್ಬಾರ್ದು. ನೈತಿಕತೆ ಇದೆಯೇನ್ರಿ? ಡಾಕ್ಟರ್ MC ಸುಧಾಕರ್ ಅವರು ಮೊನ್ನೆ ಒಬ್ಬ ಮಹಿಳಾ ಅಧಿಕಾರಿಗೆ ನಿಂದಿಸ್ತಾರೆ. ಒಂದು ಸೌಜನ್ಯಕ್ಕಾದ್ರೂ ಈ ವಿದ್ಯಾರ್ಥಿಗಳನ್ನ ಕರೆಸಿ ಮಾತನಾಡುವಂತ ಕೆಲಸ ಮಾಡಿದ್ರ? ಹೋಗ್ಲಿ, ಸಿದ್ದರಾಮಯ್ಯನವರು ಹಿಂದ ಸಮುದಾಯದ ನಾಯಕ ಅಂತ ಹೇಳ್ಕೊಳ್ತಾರೆ. ಒಂದೇ ಒಂದು ದಿವಸ ಆದ್ರೂ ವಿಧಾನಸೌಧಕ್ಕೆ ಬಿಟ್ಟು ಮಾತನಾಡುವಂತ ಕೆಲಸ ಮಾಡಿದ್ದಾರ? ಬಹಳ ಸ್ಪಷ್ಟವಾಗಿ ಇದ್ರಲ್ಲಿ ನೇರವಾಗಿ ಹೇಳ್ತೀನಿ, ವಿದ್ಯಾರ್ಥಿಗಳ ಜೀವನದಲ್ಲಿ ಚೆಲ್ಲಾಟ ಆಡ್ತಾ ಇರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ. ಕಾರ್ಯದರ್ಶಿಗಳು ಉತ್ತರನೂ ಬಂತು ಉತ್ಕರ್ಷ್ ಅವರೇ. ಅಂದ್ರೆ UPSC ಕೂತವ್ರು ಕೆಲವರು KPSC ಎಕ್ಸಾಮ್ ಅಲ್ಲೂ ಕೂತಿದ್ದಾರೆ, ಚೆನ್ನಾಗಿ ಓದ್ಕೊಂಡು ಬಂದಿದ್ದಾರೆ, ಒಂದೇ ಕುಟುಂಬ ಅಂತ ಹೇಳ್ತಿದ್ದಾರೆ. ಹೆಸರು ಒಂದು ಮುಸ್ಲಿಂ ಹೆಸರಿದೆ, ಒಂದು ಹಿಂದೂ ಹೆಸರಿದೆ, ಕೇವಲ ಇನಿಷಿಯಲ್ ತಗೊಂಡು ನಾವು ಯಾರು ವಿದ್ಯಾರ್ಥಿಗಳ ಒಂದು ಎಕ್ಸಾಮ್ ಅಥವಾ ಮಾರ್ಕ್ಸ್ ಮಾನಸಿಕತೆಯನ್ನು ಪ್ರಶ್ನೆ ಮಾಡ್ತಾ ಇಲ್ಲ. ನಾವು ಹೇಳ್ತಿರ್ತಕ್ಕಂಥ ತನಿಖೆ ಆಗ್ಲಿ ಬಿಡಿ. ಅದೇ ಇವತ್ತು ನೀವೇ ಮಾಧ್ಯಮದವ್ರು ಕೇಳ್ತೀರಾ, ಅವರು ಕಾರ್ಯದರ್ಶಿಗೆ ನಾಳೆ ರಿಪೋರ್ಟ್ ಕೊಡ್ತಾರಲ್ಲ ಸರ್ಕಾರಕ್ಕೆ, ಹೇಗ್ ಸಾಧ್ಯ ಇದು? ಬಹಳ ಸ್ಪಷ್ಟವಾಗಿ ನೋಡಿ ಮೇಡಮ್, ಕಾಂಗ್ರೆಸ್ ಸರ್ಕಾರದ ಹ್ಯಾಂಡ್ ಇನ್ ಹ್ಯಾಂಡ್ ಇಲ್ಲದೆ KPSC ಕೆಲಸ ಮಾಡಕ್ ಆಗದೇ ಇಲ್ಲ. ಇದು ಬಹಳ ಲಾಜಿಕಲ್ ಆಗಿ ಯೋಚನೆ ಮಾಡೋಣ. ಅದು ಇಂಡಿಪೆಂಡೆಂಟ್ ಬಾಡಿ ಆಗಿರ್ಬೋದು, ಅದನ್ನ ಮಾನಿಟರ್ ಮಾಡೋದು ಯಾರ್ರಿ? ಇದೇ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಸರ್ಕಾರ. ನಮ್ಮ ಯಡಿಯೂರಪ್ಪನವರು ಇದ್ದಾಗ, ಬೊಮ್ಮಾಯಿಯವರು ಇದ್ದಾಗ ಅದನ್ನ ಡಿಜಿಟಲೈಸೇಷನ್ ಮಾಡಿ ಅನೇಕ ಬಿಜೆಪಿ ಅವರು 2023 ಟ್ರಾನ್ಸ್ಲೇಷನ್ ಸಮಸ್ಯೆ ಆಗ್ತಿದೆ, ಕ್ವಶನ್ ಪೇಪರ್ ಸಮಸ್ಯೆ ಆಗ್ತಿದೆ. ಈಗ ಕಾಂತಕುಮಾರ್ ಅವರು ಬಹಳ ಚೆನ್ನಾಗಿ ಹೇಳಿದ್ರು, ಯಾವ ರೀತಿ ಪೇಪರ್ ನ ಹೈದರಾಬಾದ್ಗೆ ದೇವನಹಳ್ಳಿಗೆಲ್ಲ ತಗೊಂಡೋಗಿ ಬರ್ಸಿರ್ತಕ್ಕಂಥದ್ದು ಮಧ್ಯರಾತ್ರಿ. ಬಹಳ ಸ್ಪಷ್ಟವಾಗಿ ವಿದ್ಯಾರ್ಥಿಗಳು ಹೇಳ್ತಿರ್ತಕ್ಕಂಥದ್ದು. ನೀವು ಒಂದೇ ಒಂದು ಉದಾಹರಣೆ ಬಿಜೆಪಿ ವಿಚಾರದಲ್ಲಿ ಕೊಡಿ ನೋಡೋಣ. ನಟರಾಜ್ ಗೌಡ್ರೆ, ಪರೀಕ್ಷಾರ್ಥಿಗಳ ಆಕ್ರೋಶ ಯಾವ ಲೆವೆಲ್ಗೆ ಬಂದ್ಬಿಟ್ಟಿದೆ ಅಂದ್ರೆ, ಸುಮ್ನೆ ಪರೀಕ್ಷೆ ಯಾಕೆ ನಡೆಸ್ತೀರಿ, KPSC ನ ಡಿಸಾಲ್ವ್ ಮಾಡಿ ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಅವರು ಶಿಫಾರಸ್ ಮಾಡಿದ್ದಾರೆ. ಹಂಗ್ ಮಾಡ್ಬಿಟ್ಟತ್ಲಾಗೆ ಹರಾಜ್ ಹಾಕ್ಬಿಡಿ. ಡಬಲ್ ಇನ್ಕಮ್ ಸರ್ಕಾರಕ್ಕೆ ಸರ್. ಹೆಂಗೆ? ಒಂದು ಹರಾಜ್ ಮೂಲಕ, ಇನ್ನೊಂದು ಹರಾಜಲ್ಲಿ ಆಯ್ಕೆಯಾದ ಆಫೀಸರ್ಗಳೇನ್ ಮಾಡ್ತಾರೆ, ಕಮಾಯಿ ಮಾಡ್ಕೊಳ್ತಾರೆ, ಸರ್ಕಾರಕ್ಕೆ ಡಬಲ್ ಆದಾಯ ಬರುತ್ತೆ. ಮಾಡ್ಬಿಡಿ, ಹರಾಜ್ ಹಾಕ್ಬಿಡಿ ಹುದ್ದೆಗಳನ್ನ. ವಿದ್ಯಾರ್ಥಿಗಳ ಆಕ್ರೋಶ ಸರ್. ಕರೆಕ್ಟ್. ಅದು ಯಡಿಯೂರಪ್ಪ ಇದ್ರೆ ಮಾಡ್ತಾ ಇದ್ರೇನೋ, ಬೊಮ್ಮಾಯಿ ಇದ್ರೆ ಮಾಡ್ತಾ ಇದ್ರು. ಬಿಜೆಪಿ ಸರ್ಕಾರದಲ್ಲಿ ನೀವೇನು ಹೇಳಿದ್ರಲ್ಲ ಸಲಹೆ, ಅದು ಬಿಜೆಪಿ ಸರ್ಕಾರದಿಂದ ಮಾಡಿದ್ರೆ ನಾವು ಮಾಡೋದಿಲ್ಲ. ನಂಬರ್ 1, ಯುವಕರಿಗೆ ಯಾರು ಉದ್ಯೋಗಾಕಾಂಕ್ಷಿಗಳಿದ್ದಾರೆ, ಸರ್ಕಾರಿ ಉದ್ಯೋಗಾಕಾಂಕ್ಷಿಗಳಿದ್ದಾರೆ, ಯಾರು ಎಕ್ಸಾಮ್ಗೆ ಕಷ್ಟಪಟ್ಟು ಓದ್ತಾ ಇದ್ದಾರೆ, ಅವರ ಪರವಾಗಿ ಸರ್ಕಾರ ಇದೆ. ನಂಬರ್ 1. ಎರಡನೇದು, ಅವ್ರಿಗೆ ನಿಜವಾಗ್ಲೂ ಹಗರಣ ಆಗಿದೆ ಅನ್ಸಿದ್ರೆ ನಾವು ತನಿಖೆ ಮಾಡೋದು. ನಾವು ಮೊದಲು ಬಿಜೆಪಿ ತರ ಓಡೋಗಂತಾರಲ್ಲ,